ಬಾಳೆಹಣ್ಣಿನ ಡ್ರೈ ಫ್ರೂಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೇನೆ. ಚೆನ್ನಾಗಿ ಗಳ್ತಿರುವಂಥ ಅಂದರೆ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತೆಗೆದುಕೊಂಡು ಸಣ್ಣದಾಗಿ ಹೆಚ್ಚಬೇಕು. ಅದನ್ನು ಹೆಚ್ಚಿದ್ದನ್ನು ಬಿಸಿಲಲ್ಲಾಗಲಿ ಡ್ರೈಯರ್ನಲ್ಲಿ ಆಗಲಿ ಒಣಗಿಸ್ಬೇಕು. ಅದು ಗಟ್ಟಿಯಾಗಿ ಒಣಗುವ ತನಕವೂ ಇಟ್ಟು ಅದನ್ನು ಒಣಗಿಸ್ಬೇಕು. ಒಣಗಿಸಿದ ನಂತರ ಅದನ್ನು ನೀವು ವರ್ಷಾನುಗಟ್ಟಲೆ ಫ್ರಿಜ್ನಲ್ಲಿಟ್ಟರೆ ವರ್ಷಾನುಗಟ್ಟಲೆ ಅದನ್ನು ನೀವು ಬಾಳೆಹಣ್ಣಿನ ಒಂದು ಡ್ರೈ ಫ್ರೂಟನ್ನು ಬಳಸ್ಬೋದು. ಇದನ್ನು ಮನೆಯಲ್ಲೇ ನೀವೇ ತಯಾರಿಸ್ಕೊಳ್ಬೋದು. ಬೇಸಿಗೆ ಕಾಲವಾದರೆ ಬಿಸಿಲಿನಲ್ಲಿ ಒಣಗಿಸ್ಬೋದು, ಇಲ್ಲ ಅಂದರೆ ಡ್ರೈಯರ್ನಲ್ಲಿ ಹಾಕಿ ಕೂಡ ಅದನ್ನು ಒಣಗಿಸಿ ಅದನ್ನು ಫ್ರಿಜ್ನಲ್ಲಿಟ್ಟು ಶೇಖರಿಸಿ ಇಟ್ಕೊಂಡು ವರ್ಷಾನುಗಟ್ಟಲೆ ಅದನ್ನು ನೀವು ಬಳಸ್ಬೋದು. ಈ ರೀತಿಯಾಗಿ ಬಾಳೆಹಣ್ಣಿನ ಡ್ರೈ ಫ್ರೂಟನ್ನು ನೀವು ಮಾಡಿ ನೋಡಿ. ಇದು ಆರೋಗ್ಯಕರ ಮತ್ತು ಇದು ಯಾವುದೇ ರೀತಿ ಕೆಮಿಕಲ್ ಇರಲ್ಲ, ಏನಿರಲ್ಲ. ಚೆನ್ನಾಗಿ ಮನೆ ಮಂದಿಯೆಲ್ಲ ಇದನ್ನು ಬಳಸ್ಬೋದು.